My dear students, today we shall discuss with the fourth unit in second PUC English. That is, Everything I Need to Know I Learned in the Forest, written by Vandana Shiva. ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ, ಏನೇನೆಲ್ಲ ನಾನು ಕಲಿಯೋದಕ್ಕೆ ಅವಶ್ಯಕತೆ ಇತ್ತೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಅದನ್ನೆಲ್ಲ ನಾನು ಕಾಡಿನಲ್ಲೇ ಕಲಿತೆ ಅನ್ನೋದು ವಂದನಾ ಶಿವ ಅವರ ಒಂದು ಎಸ್ಸೆ. ಇಲ್ಲಿ ವಂದನಾ ಶಿವ ಅವರು ಬರೆದಿರುವಂಥ ಫಾರೆಸ್ಟ್ ಆ್ಯಂಡ್ ಫ್ರೀಡಮ್ ಅಂತಕ್ಕಂಥ ಒಂದು ಏನು ಎಸ್ಸೆ ಇದೆಯೋ ಅದರ ಲಾಸ್ಟ್ 2011 ಎಡಿಷನ್ನಿನ ರಿಸರ್ಜೆನ್ಸ್ ಮ್ಯಾಗಝೈನಿಂದ ಇದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇದನ್ನು ಹೇಗೆ ಎಸ್ಸೆ ಇದೆ ಅನ್ನೋದನ್ನು ಅವರು ಫಸ್ಟ್ ಪರ್ಸನ್ ನೆರೇಷನಲ್ಲಿ ಅವರೇ ಹೇಳಿದ್ದಾರೆ. ಸೊ ಇದನ್ನು ಡಿಸ್ಕಸ್ ಮಾಡೋಣ ಇವತ್ತು. ಮೈ ಎಕಾಲಜಿಕಲ್ ಜರ್ನಿ ಸ್ಟಾರ್ಟೆಡ್ ಇನ್ ದ ಫಾರೆಸ್ಟ್ಸ್ ಆಫ್ ಹಿಮಾಲಯ. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ and my mother became a farmer after fleeing the tragic partition of India and Pakistan. It is from the Himalayan forests and ecosystems that I learned most of what I know about ecology. The songs and poems our mother composed for us were about trees, forests, and India's forest civilizations. ಅಂದರೆ my ecological journey started in the forests of Himalaya. ನನ್ನ ಪರಿಸರದ ಪ್ರಯಾಣ ಹಿಮಾಲಯದ ಕಾಡುಗಳಲ್ಲಿ ಪ್ರಾರಂಭವಾಯಿತು. ಮೈ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್, ನಮ್ಮ ತಂದೆ ಒಬ್ಬ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದರು. ಆ್ಯಂಡ್ ಮೈ ಮದರ್ ಬಿಕೇಮ್ ಎ ಫಾರ್ಮರ್ ಆಫ್ಟರ್ ಫ್ಲೀಯಿಂಗ್ ದ ಟ್ರಾಜಿಕ್ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯ ನಂತರ ಭಾರತಕ್ಕೆ ಬಂದ ಮೇಲೆ ನಮ್ಮ ಅಮ್ಮ ಕೂಡ ಒಬ್ಬ ರೈತ ಮಹಿಳೆಯಾಗಿ ಬದಲಾವಣೆ ಆದರು. ಇಟ್ ಈಸ್ ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ಸ್ ಆ್ಯಂಡ್ ಎಕೋಸಿಸ್ಟಮ್ಸ್ ದಟ್ ಐ ಲರ್ನ್ಡ್ ಮೋಸ್ಟ್ ಆಫ್ ವಾಟ್ ಐ ನೋ ಅಬೌಟ್ ಎಕಾಲಜಿ. ಅಂದರೆ ಪರಿಸರದ ಬಗ್ಗೆ ನಾನು ಏನೆಲ್ಲ ತಿಳಿದಿದ್ದೀನೋ ಅದನ್ನು ಹಿಮಾಲಯದ ಕಾಡುಗಳು ಮತ್ತು ಅಲ್ಲಿಯ ಪರಿಸರದಿಂದ ನಾನು ಹೆಚ್ಚು ಕಲಿತೆ ಅಂತ ಅವ್ರು ಹೇಳ್ತಾರೆ. ದ ಸಾಂಗ್ಸ್ ಆ್ಯಂಡ್ ಪೊಯಮ್ಸ್ ಅವರ್ ಮದರ್ ಕಂಪೋಸ್ಡ್ ಫಾರ್ ಅಸ್. ನಮಗೋಸ್ಕರ ನಮ್ಮಮ್ಮ ರಚನೆ ಮಾಡಿದಂತಹ ಹಾಡುಗಳು, ಕವಿತೆಗಳು, ದೇ ವರ್ ಅಬೌಟ್ ಟ್ರೀಸ್, ಫಾರೆಸ್ಟ್ ಆ್ಯಂಡ್ ಇಂಡಿಯಾಸ್ ಫಾರೆಸ್ಟ್ ಸಿವಿಲೈಸೇಷನ್. ಆ ಎಲ್ಲ ಕವಿತೆ ಪದ್ಯಗಳು ಕೂಡ ಮರಗಳ ಬಗ್ಗೆ, ಕಾಡುಗಳ ಬಗ್ಗೆ ಮತ್ತು ಭಾರತದ ಕಾಡಿನ ನಾಗರಿಕತೆಗಳ ಬಗ್ಗೆ ಇತ್ತು. ಮೈ ಇನ್ವಾಲ್ವ್ಮೆಂಟ್ ಇನ್ ದ ಕಾಂಟೆಂಪರರಿ ಎಕಾಲಜಿ ಮೂವ್ಮೆಂಟ್ ಬಿಗ್ಯಾನ್ ವಿತ್ ಚಿಪ್ಕೋ. ನನ್ನ ಏನು ಎಕಾಲಜಿ ಮೂವ್ಮೆಂಟ್ ಅಂದರೆ ಪರಿಸರ ಚಳುವಳಿಯಲ್ಲಿ ಸಮಕಾಲೀನವಾದಂತಹ ಒಂದು ಚಳುವಳಿ ಏನು ಶುರುವಾಯಿತು, ಚಿಪ್ಕೋ ಅಂತ ಚಳುವಳಿ, ಆ ಚಿಪ್ಕೋ ಚಳುವಳಿಯಿಂದ ನನ್ನ ಭಾಗವಹಿಸುವಿಕೆ ಪ್ರಾರಂಭ ಆಯಿತು. ಆ ಚಿಪ್ಕೋ ಚಳುವಳಿ ಯಾವುದು? ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ದಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಹಿಮಾಲಯನ್ ರೀಜನ್. ಹಿಮಾಲಯ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಯಥೇಚ್ಛವಾದ ಅರಣ್ಯ ನಾಶ ಏನಿತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ನಾನ್ ವೈಲೆಂಟ್ ಅಂದರೆ ಅಹಿಂಸಾತ್ಮಕವಾದಂಥ ಒಂದು ಚಳುವಳಿ ಶುರುವಾಯಿತು. ಅದರ ಹೆಸರೇ ಚಿಪ್ಕೋ. ಈ ಚಿಪ್ಕೋ ಚಳುವಳಿಯ ಮೂಲಕ ನನ್ನ ಇನ್ವಾಲ್ವ್ಮೆಂಟು ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಇನ್ ದ 1970s, peasant women from my region in the Garhwal Himalaya had come out in defense of the forests. ಅಂದರೆ 1970ರ ದಶಕದಲ್ಲಿ ರೈತ ಮಹಿಳೆಯರು, ಪೆಸೆಂಟ್ ವಿಮೆನ್ ಫ್ರಮ್ ಮೈ ರೀಜನ್ ಇನ್ ಗರ್ವಾಲ್ ಹಿಮಾಲಯ, ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿದ್ದಂತಹ ನನ್ನ ಪ್ರದೇಶದ ರೈತ ಮಹಿಳೆಯರು ಹ್ಯಾಡ್ ಕಮ್ ಔಟ್ ಇನ್ ಡಿಫೆನ್ಸ್ ಆಫ್ ದ ಫಾರೆಸ್ಟ್, ಕಾಡಿನ ರಕ್ಷಣೆಗೋಸ್ಕರವಾಗಿ ಅವರು ಮನೆಯಿಂದ ಹೊರಗೆ ಬಂದರು. ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್ ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್. Since women provide these basic needs, the scarcity meant longer walks for collecting water and firewood and a heavier burden. ಇಲ್ಲಿ ಲಾಗಿಂಗ್ ಹ್ಯಾಡ್ ಲೆಡ್ ಟು ಲ್ಯಾಂಡ್ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್. ಲಾಗಿಂಗ್ ಅಂತಂತಂದರೆ ಮರ ಮುಟ್ಟಿಗೋಸ್ಕರ, ದಿಮ್ಮಿಗಳನ್ನುಗೋಸ್ಕರ ಮರಗಳನ್ನು ಕಡಿತಕ್ಕಂಥದ್ದು ಏನಿದೆಯೋ ಅದು ಇಟ್ ಲೆಡ್ ಟು, ಅದು ಯಾವುದನ್ನು ಉಂಟು ಮಾಡ್ತು ಅಂದರೆ ಫ್ಲಡ್ಸ್, ಲ್ಯಾಂಡ್ಸ್ಲೈಡ್ಸ್ ಭೂಸವಕಳಿಯನ್ನು ಉಂಟು ಮಾಡ್ತು, ಫ್ಲಡ್ಸ್ ಅಂದರೆ ಪ್ರವಾಹಗಳನ್ನು ಉಂಟು ಮಾಡ್ತು, ಸ್ಕೇರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್, ನೀರು, ಮೇವು ಮತ್ತು ಇಂಧನಗಳ ಕೊರತೆ ಉಂಟಾಯಿತು. ಸಿನ್ಸ್ ವಿಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ಸ್ತ್ರೀಯರು ಅಥವಾ ಹೆಂಗಸರು ಈ ಎಲ್ಲ ಮೂಲ ಅವಶ್ಯಕತೆಗಳನ್ನು ಒದಗಿಸೋದ್ರಿಂದಾಗಿ ದ ಸ್ಕೇರ್ಸಿಟಿ ಮೆಂಟ್, ಇಲ್ಲಿ ಕೊರತೆ, ಸ್ಕೇರ್ಸಿಟಿ ಅಂದರೆ ಏನಪ್ಪ ಅಂತಂದರೆ ಲಾಂಗರ್ ವಾಕ್ಸ್ ಫಾರ್ ಕಲೆಕ್ಟಿಂಗ್ ವಾಟರ್ ಆ್ಯಂಡ್ ಫೈರ್ವುಡ್. ವಾಟರ್ ಮತ್ತು ಫೈರ್ವುಡ್, ಇಂಧನ ಮತ್ತು ಸೌದೆ ಅಥವಾ ನೀರನ್ನು ತರೋದಕ್ಕೆ, ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಲಾಂಗರ್ ವಾಕ್ಸ್, ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ಎ ಹೆವಿಯರ್ ಬರ್ಡನ್, ಇದು ಅತಿಯಾದ ಹೊರೆಯಾಗಿತ್ತು ಆ ಹೆಂಗಸರಿಗೆ. ವಿಮೆನ್ ನ್ಯೂ ದಟ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ದ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ, ಬಟ್ ದ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್ ಆ್ಯಂಡ್ ಫ್ಯೂಯಲ್ ಫಾರ್ ದೇರ್ ಹಾರ್ಟ್ಸ್. The women declared that
they would hug the trees and the loggers would have to kill them before killing the trees. Women knew that the real value of forests, ಅಂದರೆ ನಿಜವಾದ ಕಾಡಿನ ಮೌಲ್ಯ ಅಂತಕ್ಕಂಥದ್ದು ಸ್ತ್ರೀಯರಿಗೆ ಹೆಂಗಸರಿಗೆ ಗೊತ್ತಿತ್ತು. ಏನು ಅಂದರೆ ಇಟ್ ವಾಸ್ ನಾಟ್ ದ ಟಿಂಬರ್ ಫ್ರಮ್ ಎ ಡೆಡ್ ಟ್ರೀ, ಅಂದರೆ ಸತ್ತ ಅಥವಾ ಒಣಗಿದ ಮರಗಳಿಂದ ತೆಗಿತಕ್ಕಂತಹ ಟಿಂಬರ್ಗಳಲ್ಲಿ, ಮರದ ದಿಮ್ಮಿಗಳಲ್ಲಿ ಇಲ್ಲ ಮೌಲ್ಯ. ಬಟ್ ಆದರೆ ಅದು ಎಲ್ಲಿದೆ? ಇನ್ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ನೀರಿನ ದೊರೆ ಝರಿಗಳಲ್ಲಿ ಇದೆ. ಹಾಗೆ ಫುಡ್ ಫಾರ್ ದೇರ್ ಕ್ಯಾಟಲ್, ಅವರ ದನಕರುಗಳಿಗೆ ಆಹಾರ ಏನಿದೆಯೋ ಅದರಲ್ಲಿದೆ. ಆ್ಯಂಡ್ ಫ್ಯೂಯಲ್ ಫಾರ್ ದೇರ್ ಹಾರ್ಸ್, ಅವರ ಒಲೆಗಳಿಗೆ ಬೇಕಾಗಿರುವಂತಹ ಇಂಧನ ಅಥವಾ ಸೌದೆಗಳಲ್ಲಿ ಇದೆ ಆ ಮೌಲ್ಯ, ಕಾಡಿನ ಮೌಲ್ಯ ಅನ್ನೋದು ಆ ಸ್ತ್ರೀಯರಿಗೆ ಗೊತ್ತಿತ್ತು. ದ ವಿಮೆನ್ ಡಿಕ್ಲೇರ್ಡ್ ದಟ್, ಹಾಗಾಗಿ ಇವರು ಡಿಕ್ಲೇರ್ ಮಾಡಿದ್ರು, ಈ ಹೆಂಗಸರುಗಳೆಲ್ಲ ಸೇರ್ಕೊಂಡು ಏನಂತ, ದೇ ವುಡ್ ಹಗ್ ದ ಟ್ರೀಸ್, ಅವರು ಮರಗಳನ್ನು ಒಪ್ಪಿಕೊಳ್ಳುವುದಾಗಿ. ಆ್ಯಂಡ್ ದ ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲ್ಲಿಂಗ್ ದ ಟ್ರೀಸ್, ಮರಗಳನ್ನು ಕೊಲ್ಲೋದಕ್ಕೆ ಮುಂಚೆ ಈ ದಿಮ್ಮಿಯನ್ನ ಮಾಡ್ತಕ್ಕಂಥವ್ರು ಮೊದಲು ಅವರನ್ನು ಕೊಲ್ಲಬೇಕು ಅನ್ನುವಂತಹ ಒಂದು ಚಳವಳಿಯನ್ನು ಅವರು ಪ್ರಾರಂಭಿಸಿದರು. ಎ ಫೋಕ್ ಸಾಂಗ್ ಆಫ್ ದಟ್ ಪೀರಿಯಡ್ ಸೆಡ್, ಆ ಸಂದರ್ಭದಲ್ಲಿ ಒಂದು ಜಾನಪದ ಹಾಡನ್ನು ಕೂಡ ಅವರು ಹಾಡ್ತಾರೆ. ದೀಸ್ ಬ್ಯೂಟಿಫುಲ್ ವೋಕ್ಸ್ ಅಂಡ್ ರೋಡೋಡೆಂಡ್ರಾನ್ಸ್ ದೇ ಗಿವ್ ಅಸ್ ಕೂಲ್ ವಾಟರ್, ಡೋಂಟ್ ಕಟ್ ದೀಸ್ ಟ್ರೀಸ್, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್. ಅಂದರೆ ಈ ಬ್ಯೂಟಿಫುಲ್ ಸುಂದರವಾದಂತಹ ಓಕ್ ಮರಗಳು, ರೋಡೋಡೆಂಡ್ರಾನ್ಸ್ ಅಂದರೆ ಹೂ ಬಿಡುವಂತಹ ಪೊದೆಗಳೇನಿದೆವೋ ಅವು, ಇವು ದೇ ಗಿವ್ ಅಸ್ ಕೂಲ್ ವಾಟರ್, ಇವು ನಮಗೆ ತಂಪಾದ ನೀರನ್ನು ಕೊಡ್ತವೆ. ಹಾಗಾಗಿ ಡೋಂಟ್ ಕಟ್ ದೀಸ್ ಟ್ರೀಸ್, ಈ ಮರಗಳನ್ನು ಕಡಿಬೇಡಿ, ವಿ ಹ್ಯಾವ್ ಟು ಕೀಪ್ ದೆಮ್ ಅಲೈವ್, ನಾವು ಅವುಗಳನ್ನು ಜೀವಂತವಾಗಿಡಬೇಕು ಅನ್ನುವಂಥ ಒಂದು ಹಾಡನ್ನು ಹಾಡ್ಕೊಂಡು ಅವರು ದೇ ಯೂಸ್ ಟು ಹಗ್ ದ ಟ್ರೀಸ್, ಮರಗಳನ್ನು ಒಪ್ಪಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. In 1973, I had gone to visit my favorite forests and swim in my favorite stream before leaving for Canada to do my PhD. But the forests were gone and the stream was reduced to a trickle. 1973ರಲ್ಲಿ ನೋಡಿ ಅವ್ರು ಹೇಳ್ತಾರೆ ಅವ್ರ ಪ್ರಬಂಧದಲ್ಲಿ, ಇನ್ 1973 ಐ ಹ್ಯಾಡ್ ಗಾನ್ ಟು ವಿಸಿಟ್ ಮೈ ಫೇವರೈಟ್ ಫಾರೆಸ್ಟ್ಸ್, ನನ್ನ ಒಂದು ಅತ್ಯಂತ ಇಷ್ಟವಾದಂತಹ ಒಂದು ಕಾಡನ್ನು ನಾನು ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ಮತ್ತು ಅಲ್ಲಿ ಐ ವಾಂಟ್ ಟು ಸ್ವಿಮ್ ಇನ್ ಮೈ ಫೇವರೈಟ್ ಸ್ಟ್ರೀಮ್, ನನ್ನ ಇಷ್ಟವಾದಂತಹ ನೀರಿನ ಒಂದು ಏನು ಸ್ಟ್ರೀಮ್ ಇದೆಯೋ ಅದರಲ್ಲಿ ಈಜಾಡಿ ಆನಂತರ, ಅಂದರೆ ಬಿಫೋರ್ ಲೀವಿಂಗ್ ಫಾರ್ ಕೆನಡಾ ಟು ಡೂ ಮೈ PhD, ನನ್ನ PhD ಮಾಡೋದಕ್ಕೆ ಕೆನಡಾಕ್ಕೆ ಹೋಗೋದಕ್ಕೆ ಮುಂಚೆ ನಾನಲ್ಲಿ ಭೇಟಿ ಮಾಡಿದ್ದೆ. ಬಟ್ ದ ಫಾರೆಸ್ಟ್ ವರ್ ಗಾನ್, ನೋಡಿದ್ರೆ ಆಶ್ಚರ್ಯ, ಕಾಡುಗಳೆಲ್ಲ ಹೊರಟು ಹೋಗಿದ್ವು. ಆ್ಯಂಡ್ ದ ಸ್ಟ್ರೀಮ್ ವಾಸ್ ರೆಡ್ಯೂಸ್ಡ್ ಟು ಎ ಟ್ರಿಕಲ್, ಆ ನೀರಿನ ಒಂದು ತೊರೆ ಅಥವಾ ಒಂದು ಹೊಂಡ ಏನಾಗಿತ್ತು ಅಂತಂದರೆ ಕೊಚ್ಚೆ ಗುಂಡಿಯಾಗಿತ್ತು. I decided to become a volunteer for the Chipko movement, and I spent every vacation doing padayatras, documenting the deforestation and the work of the forest activists and spreading the message of Chipko. ಹಾಗಾಗಿ ಅವ್ರು ಹೇಳ್ತಾರೆ, ಐ ಡಿಸೈಡೆಡ್ ಟು ಬಿಕಮ್ ಎ ವಾಲಂಟಿಯರ್ ಫಾರ್ ಚಿಪ್ಕೋ ಮೂವ್ಮೆಂಟ್, ಈ ಚಿಪ್ಕೋ ಚಳುವಳಿಗೆ ನಾನು ಸ್ವಯಂ ಸೇವಕಿಯಾಗಬೇಕು ಅಂತ ಅವರು ತೀರ್ಮಾನ ಮಾಡಿದರು. ಆ್ಯಂಡ್ ಐ ಸ್ಪೆಂಟ್ ಎವ್ರಿ ವೆಕೇಶನ್, ನಾನು ಪ್ರತಿ ನನ್ನ ರಜಾ ದಿನಗಳನ್ನು ಡೂಯಿಂಗ್ ಪಾದಯಾತ್ರೆಗಳನ್ನು ಮಾಡೋದ್ರಲ್ಲಿ ಕಳೆದೆ. ಪಾದಯಾತ್ರೆ ಮಾಡಬೇಕಾದ್ರೆ ಏನು ಮಾಡಿದ್ರು? ಡಾಕ್ಯುಮೆಂಟಿಂಗ್ ದ ಡಿಫಾರೆಸ್ಟೇಷನ್, ಅರಣ್ಯ ನಾಶಗಳ ಬಗ್ಗೆ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದ ವರ್ಕ್ ಆಫ್ ದ ಫಾರೆಸ್ಟ್ ಆಕ್ಟಿವಿಸ್ಟ್, ಕಾಡಿನ ಕಾರ್ಯಕರ್ತರುಗಳ ಕೆಲಸಗಳನ್ನು, ಆ್ಯಂಡ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಚಿಪ್ಕೋ, ಹಾಗೆ ಚಿಪ್ಕೋದ ಸಂದೇಶವನ್ನು ಹರಡುವಂಥ ಕೆಲಸವನ್ನು ಅವರು ಮಾಡಿದರು. ಒನ್ ಆಫ್ ದ ಡ್ರಾಮ್ಯಾಟಿಕ್ ಚಿಪ್ಕೋ ಆ್ಯಕ್ಷನ್ಸ್ ಟುಕ್ ಪ್ಲೇಸ್ ಇನ್ ಹಿಮಾಲಯನ್ ವಿಲೇಜ್ ಆಫ್ ಅದ್ವಾನಿ ಇನ್ 1977. when a village woman named Bachini Devi led resistance against her own husband who had obtained a contract to cut trees. One of the dramatic Chipko actions took place in Himalayan village of Advani in 1977. 1977ರಲ್ಲಿ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಒಂದು ಹಳ್ಳಿ ಇದೆ, ಅದ್ವಾನಿ ಅಂತ ಒಂದು ಹಳ್ಳಿ. ಅಲ್ಲಿ ಒಂದು ನಾಟಕೀಯವಾದಂತಹ ಚಿಪ್ಕೋ ಆಕ್ಷನ್ ಜರುಗಿತು. ಏನು ಅಲ್ಲಿ? ಎ ವಿಲೇಜ್ ವುಮನ್ ನೇಮ್ಡ್ ಬಚನಿ ದೇವಿ, ಒಬ್ಳು ಹಳ್ಳಿ ಹೆಂಗಸು ಬಚನಿ ದೇವಿ ಅಂತಕ್ಕಂಥವಳು, ಲೆಡ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್, ಅವಳು ತನ್ನ ಸ್ವಂತ ಗಂಡನ ವಿರುದ್ಧ ಪ್ರತಿರೋಧವನ್ನು ಒಡ್ತಾಳೆ. ಹೂ ಹ್ಯಾಡ್ ಒಬ್ಟೈನ್ಡ್ ಎ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್, ಅವನು ಮರಗಳನ್ನು ಕಡಿಯೋದಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡಿದ್ದ. ವೆನ್ ಅಫಿಷಿಯಲ್ಸ್ ಅರೈವ್ಡ್ ಅಟ್ ದ ಫಾರೆಸ್ಟ್, ದ ವಿಮೆನ್ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಂಟರ್ನ್ಸ್ ಆಲ್ದೋ ಇಟ್ ವಾಸ್ ಬ್ರಾಡ್ ಡೇ ಲೈಟ್, ಅಂದರೆ ಅದು ಇಟ್ ವಾಸ್ ಬ್ರಾಡ್ ಡೇ ಲೈಟ್, ಹಾಡು ಹಗಲಿನಲ್ಲೇ ಕೂಡ ಅಲ್ಲಿ ಅಫಿಷಿಯಲ್ಸ್ ವೆನ್ ಅರೈವ್ಡ್ ಅಟ್ ದ ಫಾರೆಸ್ಟ್, ಕಾಡಿಗೆ ಬಂದಾಗ ಅಫಿಷಿಯಲ್ಸ್ ಅದಕ್ಕೆ ಕಾಡನ್ನು ಕಡಿಯೋದಕ್ಕೆ, ದ ವಿಮೆನ್ ಹೆಲ್ಡ್ ಅಪ್ ಲೈಟೆಡ್ ಲ್ಯಾಂಟರ್ನ್ಸ್, ಅಂದರೆ ಲಾಂಧ್ರಗಳನ್ನು ಹಾಡು ಹಗಲಿನಲ್ಲೇ ಒತ್ತಿಸ್ಕೊಂಡು ಅವರು ಅದನ್ನು ಮೇಲಿಡ್ಕೊಂಡು ನಿಂತ್ಕೊಂಡ್ರು. ದ ಫಾರೆಸ್ಟರ್ ಆಸ್ಕ್ಡ್ ದೆಮ್ ಟು ಎಕ್ಸ್ಪ್ಲೈನ್, ಫಾರೆಸ್ಟರ್ ಅವಳನ್ನು ಕೇಳ್ತಾಳೆ ಎಕ್ಸ್ಪ್ಲೈನ್ ಮಾಡೋ ಯಾಕೆ ಹಿಂಗೆ ಲಾಂಧ್ರನ ಹಾಡು ಹಗಲಲ್ಲೇ ಹಚ್ಕೊಂಡು ನಿಂತಿದ್ದೀರಾ ಅಂತ. ದ ವಿಮೆನ್ ರಿಪ್ಲೈಡ್, ಸ್ತ್ರೀಯರು ರಿಪ್ಲೈ ಮಾಡಿದ್ರು ಏನಂತ? ವಿ ಹ್ಯಾವ್ ಟು ಟೀಚ್ ಯು ಫಾರೆಸ್ಟ್ರಿ,
ನಾವು ನಿನಗೆ ಕಾಡು ಅಂದ್ರೆ ಏನು ಅಂತ ಪಾಠ ಮಾಡ್ತೀವಿ. ಹಿ ರಿಟಾರ್ಟೆಡ್, ಅವನಿಗೆ ಸಿಟ್ಟು ಬಂದು ಹೇಳ್ತಾನೆ, ಅವನಿಗೆ ಗದರಿಸ್ದ, ಏನಂತ, ಯು ಫೂಲಿಶ್ ವಿಮೆನ್, ಹೌ ಕ್ಯಾನ್ ಯು ಪ್ರಿವೆಂಟ್ ಟ್ರೀ ಫೆಲ್ಲಿಂಗ್ ಬೈ ದೋಸ್ ಹೂ ನೋ ದ ವ್ಯಾಲ್ಯೂ ಆಫ್ ಫಾರೆಸ್ಟ್. ಅಂದರೆ ನೀವು ಫೂಲಿಶ್ ವುಮೆನ್, ನೀವು ದಡ್ಡ ಹೆಂಗಸರು ಕಾಡಿನಲ್ಲಿರೋ ಮರಗಳನ್ನು ಈ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್, ಕಾಡಿನ ಮೌಲ್ಯ ಗೊತ್ತಿರ್ತಕ್ಕಂಥವ್ರು ಕಡಿಯೋದ್ರಿಂದ ಹೇಗೆ ತಪ್ಪಿಸ್ತೀರಿ? ಡು ಯು ನೋ ವಾಟ್ ಫಾರೆಸ್ಟ್ ಬೇರ್? ಕಾಡು ಏನನ್ನು ಹೊಂದಿದೆ ಅಂತ ನಿಮಗೆ ಗೊತ್ತಾ? ದೇ ಪ್ರೊಡ್ಯೂಸ್ ಪ್ರಾಫಿಟ್, ರೆಸಿನ್ ಆ್ಯಂಡ್ ಟಿಂಬರ್. ಅವು ಅಂದರೆ ಕಾಡಿನ ಮರಗಳು ಪ್ರಾಫಿಟನ್ನು ಅಂದರೆ ಲಾಭವನ್ನು ಕೊಡ್ತವೆ. ರೆಸಿನ್, ಟಿಂಬರ್, ರೆಸಿನ್ ಅಂದರೆ ಗಮ್ಮು ಇತ್ಯಾದಿಗಳನ್ನು ತೆಗಿಬೋದು. ಟಿಂಬರ್ ಅದರಲ್ಲಿ ಮರದ ದಿಮ್ಮಿಗಳಿಂದ ಮರ ಮುಟ್ಟುಗಳನ್ನು ಮಾಡ್ಬೋದು. ಇಷ್ಟು ವ್ಯಾಲ್ಯೂ ಇದೆ ಕಾಡಿನಲ್ಲಿ. ಇದನ್ನ ತಿಳ್ಕೊಂಡಿರೋರು ಮರ ಕಡಿಯೋದನ್ನ ನಿಮ್ಮ ಕೈಲಿ ತಡಿಯೋಕ್ಕಾಗುತ್ತಾ? ಯು ಫೂಲಿಶ್ ವಿಮೆನ್ ಅಂತ ದೋಸ್ ಫಾರೆಸ್ಟರ್ಸ್ ರಿಟಾರ್ಟೆಡ್. ದ ವಿಮೆನ್ ಸ್ಯಾಂಗ್ ಬ್ಯಾಕ್ ಇನ್ ಕೋರಸ್. ಆಗ ಅವರೆಲ್ಲರೂ ಒಕ್ಕೊರಲಿನಿಂದ ಹಾಡನ್ನು ಹಾಡ್ತಾರೆ ಹೆಂಗಸರು. ವಾಟ್ ಡೂ ದ ಫಾರೆಸ್ಟ್ ಬೇರ್? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಹಾಗಾಗಿ ವಾಟ್ ಡು ದ ಫಾರೆಸ್ಟ್ ಬೇರ್? ಕಾಡು ಏನನ್ನು ಹೊಂದಿದೆ? ಸಾಯಿಲ್, ಮಣ್ಣನ್ನು ಹೊಂದಿದೆ. ವಾಟರ್, ನೀರನ್ನು ಹೊಂದಿದೆ. ಪ್ಯೂರ್ ಏರ್, ಶುದ್ಧವಾದ ಗಾಳಿಯನ್ನು ಹೊಂದಿದೆ. ಸಸ್ಟೈನ್ ದ ಅರ್ತ್ ಅಂಡ್ ಆಲ್ ಶಿ ಬೇರ್ಸ್. ಹಾಗಾಗಿ ಇದನ್ನೆಲ್ಲ ಅವಳು ಹೊಂದಿರತಕ್ಕಂಥದ್ದು ಏನೇನಿದೆ ಅದನ್ನೆಲ್ಲ ಉಳಿಸ್ಕೊಳ್ಳಿ ಅಂತಕ್ಕಂಥ ಹಾಡನ್ನು ಅವರಿಗೆ ಹಾಡ್ತಾರೆ. ಸೊ ನೆಕ್ಸ್ಟ್, ಬಿಯಾಂಡ್ ಮಾನೋಕಲ್ಚರ್ಸ್ ಅಂದರೆ ಏಕಬೆಳೆ ಕೃಷಿಯಿಂದ ಆಚೆ ಏನು ಮಾಡಬಹುದು? From CHIPCO, I learned about biodiversity and biodiversity-based living economies. The protection of both has become my life's mission. As I described in my book Monocultures of the Mind, the failure to understand biodiversity and its many functions is at the root of the impoverishment of nature and culture. ಇಲ್ಲಿ ಅವರು ಹೇಳ್ತಾರೆ, ಫ್ರಮ್ ಚಿಪ್ಕೋ ಚಳುವಳಿಯಿಂದಾಗಿ ಐ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಜೀವಿ ವೈವಿಧ್ಯತೆಯ ಬಗ್ಗೆ ಮತ್ತು ಜೀವಿ ವೈವಿಧ್ಯಾಧಾರಿತ ಜೀವಂತ ಆರ್ಥಿಕತೆಯನ್ನು ದೇಶದಲ್ಲಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಕಲಿತೆ. ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ಹಾಗಾಗಿ ಎರಡನ್ನೂ ಕೂಡ ಅಂದರೆ ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮಿ ಏನಿದೆಯೋ ಈ ಎರಡರ ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದೇ ನನ್ನ ಜೀವನದ ಗುರಿಯಾಯಿತು. ಆ್ಯಸ್ ಐ ಡಿಸ್ಕ್ರೈಬ್ಡ್ ಇನ್ ಮೈ ಬುಕ್, ನನ್ನ ಪುಸ್ತಕ ಮೊನೋಕಲ್ಚರ್ಸ್ ಆಫ್ ದಿ ಮೈಂಡ್ ಅನ್ನೋ ಪುಸ್ತಕದಲ್ಲಿ ನಾನು ವಿವರಿಸಿರುವಂತೆ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಅಂದರೆ ಬಯೋಡೈವರ್ಸಿಟಿ, ಜೀವಿ ವೈವಿಧ್ಯತೆ ಮತ್ತು ಅಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಅದರ ಅನೇಕ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಅಂದರೆ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್, ಇವೆರಡನ್ನು ತಿಳ್ಕೊಳ್ಳೋದ್ರಲ್ಲಿ ನಾವು ಏನು ಫೇಲ್ಯೂರ್ ಆಗಿದ್ದೀವಿ ಅಲ್ಲಿ, ಅದು ಈಸ್ ಅಟ್ ದ ರೂಟ್ ಆಫ್ ದ ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. ಇದು ನೇಚರ್ ಮತ್ತು ಕಲ್ಚರ್ ಅಂದರೆ ನಿಸರ್ಗ ಮತ್ತು ಸಂಸ್ಕೃತಿ, ಇವು ಎರಡನ್ನೂ ಕೂಡ ಹಾಳು ಮಾಡುವುದರ ಬೇರಿನಲ್ಲೇ ಇದು ಉಳಿದಿದೆ. ಹಾಗಾಗಿ ನಾವು ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಈಸ್ ಅಟ್ ದ ರೂಟ್ ಆಫ್ ದ ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. ನಿಸರ್ಗನೂ ಹಾಳು ಮಾಡ್ತಾ ಇದ್ದೀವಿ, ಸಂಸ್ಕೃತಿನೂ ಹಾಳು ಮಾಡ್ತಾ ಇದ್ದೀವಿ. ಲೆಸನ್ಸ್ ಐ ಲರ್ನ್ಡ್ ಅಬೌಟ್ ಡೈವರ್ಸಿಟಿ ಇನ್ ದಿ ಹಿಮಾಲಯನ್ ಫಾರೆಸ್ಟ್. I transferred to the protection of biodiversity on our farms. I started saving seeds from farmers' fields and then realized we needed a farm for demonstration and training. The lessons I learned about diversity in Himalayan forests. ಹಿಮಾಲಯದ ಕಾಡುಗಳಲ್ಲಿ ಏನು ಈ ಜೀವಿ ವೈವಿಧ್ಯತೆ ಡೈವರ್ಸಿಟಿ ಅನ್ನೋದ್ರ ಬಗ್ಗೆ ನಾನು ಕಲ್ತಂಥ ಪಾಠ ಏನಿದೆಯೋ ಆ ಪಾಠಗಳನ್ನು ನಾನು ಕಲ್ತಿದ್ದಲ್ಲಿ ಐ ಟ್ರಾನ್ಸ್ಫರ್ಡ್ ಟು ದ ಪ್ರೊಟೆಕ್ಷನ್ ಆಫ್ ಬಯೋಡೈವರ್ಸಿಟಿ ಇನ್ ಅವರ್ ಫಾರ್ಮ್ಸ್. ಹಾಗಾಗಿ ಇಲ್ಲಿ ಕಲ್ತಂಥ ಪಾಠವನ್ನು ನಾನು ನಮ್ಮ ಫಾರ್ಮ್ಗಳಲ್ಲಿ ಈ ಬಯೋಡೈವರ್ಸಿಟಿ ಜೀವಿ ವೈವಿಧ್ಯತೆಯ ಪ್ರೊಟೆಕ್ಷನ್ಗೆ ನಾನು ವರ್ಗಾವಣೆ ಮಾಡಿದೆ. ಐ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್. ರೈತರ ಹೊಲಗಳಿಂದ ತಂದು ಜೀವಂತ ಬೀಜಗಳನ್ನು ನಾನು ಸಂರಕ್ಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆ್ಯಂಡ್ ದೆನ್ ರಿಯಲೈಸ್ಡ್ ವಿ ನೀಡೆಡ್ ಎ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ಆಮೇಲೆ ನನಗೆ ಅರ್ಥ ಆಯಿತು, ನಾವು ಇದನ್ನು ಡೆಮಾನ್ಸ್ಟ್ರೇಷನ್ ಪ್ರದರ್ಶನ ಮಾಡೋದಕ್ಕೆ ಅಥವಾ ಟ್ರೈನಿಂಗ್ ತರಬೇತಿ ಕೊಡೋದಕ್ಕೆ ನಮ್ಮದೇ ಆದಂಥ ಒಂದು ಫಾರ್ಮ್ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತು. ದಸ್ ಹಾಗಾಗಿ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಇನ್ ದ ಡೂನ್ ವ್ಯಾಲಿ, ಲೊಕೇಟೆಡ್ ಇನ್ ದ ಲೋಯರ್ ಎಲಿವೇಶನ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ್ ಪ್ರಾವಿನ್ಸ್. ಹಾಗಾಗಿ ನವಧಾನ್ಯ ಫಾರ್ಮ್ ಅನ್ನೋದು 1994ನಲ್ಲಿ ಪ್ರಾರಂಭ ಆಯಿತು. ಎಲ್ಲಿ? ಇನ್ ದ ಡೂನ್ ವ್ಯಾಲಿ, ಡೂನ್ ಕಣಿವೆ ಪ್ರದೇಶದಲ್ಲಿ. ಎಲ್ಲಿತ್ತು ಅದು? ಲೊಕೇಟೆಡ್ ಇನ್ ದ ಲೋಯರ್ ಎಲಿವೇಶನ್ ಆಫ್ ಹಿಮಾಲಯನ್ ರೀಜನ್ ಆಫ್ ಉತ್ತರಾಖಂಡ ಪ್ರಾವಿನ್ಸ್. ಉತ್ತರಾಖಂಡ ಪ್ರಾಂತ್ಯದ ಹಿಮಾಲಯದ ಕೆಳಗಿನ ತಪ್ಪಲ ಪ್ರದೇಶದಲ್ಲಿ ಅದು ಇತ್ತು.
Today we conserve and grow 630 varieties of rice, 150 varieties of wheat and hundreds of other species. ಈ ದಿನ ನಾವೀಗ ಈ ಕನ್ಸರ್ವ್ ನಾವು ಸಂರಕ್ಷಿಸಿದ್ದೇವೆ ಅಂಡ್ ಗ್ರೋ ಬೆಳೆದಿದ್ದೀವಿ. ಏನನ್ನ ಬೆಳೆದಿದ್ವಿ? 630 ವೆರೈಟೀಸ್ ಆಫ್ ರೈಸ್, 630 ವಿಧದ ರೈಸ್ ತಳಿಗಳನ್ನು ನಾವು ಬೆಳೆದಿದ್ದೀವಿ. 150 ವೆರೈಟೀಸ್ ಆಫ್ ವೀಟ್, ಸುಮಾರು 150 ವೆರೈಟಿ ಗೋಧಿಯ ತಳಿಗಳನ್ನು ನಾವು ಬೆಳೆದಿದ್ದೀವಿ. ಅಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಸೀಸ್, ಹಾಗೆ ಬೇರೆ ಪ್ರಭೇದಗಳ 100 ತಳಿಗಳನ್ನು ನಾವು ಇಲ್ಲಿ ನಾವು ವೃದ್ಧಿ ಮಾಡಿದ್ದೀವಿ. We practice and promote a biodiversity intensive form of farming that produces more food and nutrition per acre. ಹಾಗಾಗಿ ಇಲ್ಲಿ ವಿ ಪ್ರಾಕ್ಟೀಸ್ ಅಂಡ್ ಪ್ರಮೋಟ್, ನಾವು ಇಲ್ಲಿ ಇದನ್ನ ಅಭ್ಯಾಸ ಮಾಡಿದ್ದೀವಿ, ಹಾಗೆ ಪ್ರಮೋಟ್ ಕೂಡ ಮಾಡಿದ್ದೀವಿ. ಏನು? ಎ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಅಂತಂದ್ರೆ ಕೃಷಿಯನ್ನು ಮಾಡೋದ್ರಲ್ಲಿ ಬಯೋಡೈವರ್ಸಿಟಿ ಇಂಟೆನ್ಸಿವ್, ಜೀವಿ ವೈವಿಧ್ಯತ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು, ಹಾಗಾಗಿ ದಟ್ ಪ್ರೊಡ್ಯೂಸಸ್ ಮೋರ್ ಫುಡ್ ಅಂಡ್ ನ್ಯೂಟ್ರಿಷನ್ ಪರ್ ಏಕರ್, ಅದು ಒಂದು ಎಕರೆಗೆ ಹೆಚ್ಚು ಆಹಾರ ಮತ್ತು ಪೌಷ್ಟಿಕಾಂಶತೆಯನ್ನು ಪ್ರೊಡ್ಯೂಸ್ ಮಾಡ್ತದೆ, ಉತ್ಪನ್ನ ಮಾಡ್ತದೆ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದೇರ್ ಫಾರ್, ಹಾಗಾಗಿ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂದರೆ ಜೀವಿ ವೈವಿಧ್ಯತೆ ಸಂರಕ್ಷಣೆ ಅಂತಕ್ಕಂಥದ್ದು ಆಲ್ಸೋ ದ ಆನ್ಸರ್ ಟು ದ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್, ಆಹಾರ ಮತ್ತು ಪೌಷ್ಟಿಕಾಂಶದ ಕೊರತೆಗೆ ಇದು ಒಂದು ಉತ್ತರ ಆಗಿದೆ. ನವಧಾನ್ಯ, ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ದಟ್ ಐ ಸ್ಟಾರ್ಟೆಡ್ ಇನ್ 1987 ಈ ಸ್ಪ್ರೆಡಿಂಗ್. ನಾನು ಪ್ರಾರಂಭಿಸಿದಂಥ ಅಂದರೆ 1987ನಲ್ಲಿ ನಾನು ಪ್ರಾರಂಭಿಸಿದಂತಹ ಒಂದು ಏನು ನವಧಾನ್ಯ ಅಂತಕ್ಕಂಥ ದ ಮೂವ್ಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಜೀವಿ ವೈವಿಧ್ಯತೆ ಸಂರಕ್ಷಣೆ ಮತ್ತು ಸಾವಯವ ಕೃಷಿ, ಈ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಮಾಡಿದಂಥ ಚಳುವಳಿ ಈ ಸ್ಪ್ರೆಡಿಂಗ್, ಇದೆಲ್ಲ ಕಡೆ ವ್ಯಾಪಕವಾಗಿ ಹರಡ್ತಾ ಇದೆ. ಸೋ ಫಾರ್ ಇದುವರೆಗೂ ವಿ ಹ್ಯಾವ್ ವರ್ಕ್ಡ್ ವಿತ್ ಫಾರ್ಮರ್ಸ್ ಟು ಸೆಟ್ ಅಪ್ ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಇದುವರೆಗೂ ನಾವು ಅಕ್ರಾಸ್ ಇಂಡಿಯಾ, ಭಾರತದಾದ್ಯಂತ ಮೋರ್ ದ್ಯಾನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್, ಸುಮಾರು 100ಕ್ಕಿಂತ ಹೆಚ್ಚು ಸಮುದಾಯ ಬೀಜ ಸಂರಕ್ಷಣಾ ಬ್ಯಾಂಕ್ಗಳನ್ನು ನಾವು ಸ್ಥಾಪನೆ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ವರ್ಕ್ಡ್ ವಿತ್ ಫಾರ್ಮರ್ಸ್, ರೈತರ ಜೊತೆ ಕೆಲಸ ಮಾಡಿದ್ದೇವೆ. ವಿ ಹ್ಯಾವ್ ಸೇವ್ಡ್ ಮೋರ್ ದ್ಯಾನ್ 3,000 ರೈಸ್ ವೆರೈಟೀಸ್, ಸುಮಾರು 3,000ಕ್ಕಿಂತ ಹೆಚ್ಚು ರೈಸ್ ವೆರೈಟಿ, ಭತ್ತದ ವೆರೈಟಿಗಳನ್ನು ನಾವು ಸೇವ್ ಮಾಡಿದ್ದೀವಿ. ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್ ಮೇಕ್ ಎ ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ ಅಂಡ್ ಕೆಮಿಕಲ್ ಬೇಸ್ಡ್ ಮಾನೋಕಲ್ಚರ್ಸ್ ಟು ಬಯೋಡೈವರ್ಸ್ ಎಕಲಾಜಿಕಲ್ ಸಿಸ್ಟಮ್ಸ್ ನರಿಶ್ಡ್ ಬೈ ದ ಸನ್ ಅಂಡ್ ದ ಸಾಯಿಲ್. ನೋಡಿ, ಇದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್, ನಾವು ರೈತರಿಗೆ ಸಹಾಯ ಕೂಡ ಮಾಡಿದ್ದೀವಿ. ಏನಕ್ಕೆ? ಮೇಕ್ ಎ ಟ್ರಾನ್ಸಿಷನ್ ಫ್ರಮ್ ಅಂದರೆ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಯಾವುದರಿಂದ? ಫಾಸಿಲ್ ಫ್ಯೂಯಲ್ ಅಂಡ್ ಕೆಮಿಕಲ್ ಬೇಸ್ಡ್ ಮಾನೋಕಲ್ಚರ್ಸ್ ಅಂದರೆ ಪಳಿಯುಳಿಕೆ ಇಂಧನಗಳ ಆಧಾರಿತ ಮತ್ತು ಕೆಮಿಕಲ್ ಬೇಸ್ಡ್ ಮಾನೋಕಲ್ಚರ್ಸ್ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಅದರ ಆಧಾರಿತ ಏಕ ಬೆಳೆಯ ಒಂದು ಪದ್ಧತಿಯನ್ನ ಟ್ರಾನ್ಸಿಟ್ ಮಾಡಿ ಅಂದರೆ ಬದಲಾವಣೆ ಮಾಡ್ಕೊಳ್ಳಿ. ಯಾವುದಕ್ಕೆ? ಟು ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ಸ್ ಅಂದರೆ ಜೀವಿ ವೈವಿಧ್ಯತೆ ಪರಿಸರ ಪದ್ಧತಿಗೆ. ಆ ಪರಿಸರ ಪದ್ಧತಿ ಜೀವಿ ವೈವಿಧ್ಯ ಇರ್ತಕ್ಕಂಥದ್ದು ಹೇಗೆ ನರಿಶ್ ಆಗಿದೆ ಅಂದರೆ ಪೋಷಣೆ ಬಂದಿದೆ ಬೈ ಸನ್ ಅಂಡ್ ಸಾಯಿಲ್, ಸೂರ್ಯನ ಬೆಳಕು ಮತ್ತು ಮಣ್ಣಿನಿಂದ ಪೋಷಣೆಯನ್ನು ಹೊಂದಿ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಆಗಿರ್ತಕ್ಕಂಥ ಎಕಲಾಜಿಕಲ್ ಸಿಸ್ಟಮ್ ಪರಿಸರ ಪದ್ಧತಿಗೆ ನೀವು ಬಯೋಡೈವರ್ಸ್ ಪರಿಸರ ಪದ್ಧತಿಗೆ ನಿಮ್ಮ ಕೃಷಿಯನ್ನು ಬದಲಾಯಿಸ್ಕೊಳ್ಳಿ ಅಂತ ನಾವು ರೈತರಿಗೆ ಹೇಳಿ ಸಹಾಯ ಮಾಡಿದ್ದೀವಿ. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಅಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಅಂಡ್ ಮ್ಯೂಚುಯಲ್ ಗಿವಿಂಗ್. ಹಾಗಾಗಿ ಈ ಬಯೋಡೈವರ್ಸಿಟಿ ಜೀವಿ ವೈವಿಧ್ಯತೆ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಅಂಡ್ ಫ್ರೀಡಮ್ ಆಫ್ ಕೋಆಪರೇಷನ್. ಇದು ನಮಗೆ ಟೀಚರ್ ಆಫ್ ಅಬಂಡೆನ್ಸ್ ಅಂದರೆ ವಿಪುಲತೆಯ ಒಬ್ಬ ಗುರು ಇದ್ದ ಹಾಗೆ, ಅಂಡ್ ಫ್ರೀಡಮ್ ಸ್ವಾತಂತ್ರ್ಯ ಅನ್ನೋದಕ್ಕೊಂದು ಗುರು ಇದ್ದ ಹಾಗೆ, ಫ್ರೀಡಮ್ ಆಫ್ ಕೋಆಪರೇಷನ್ ಸಹಕಾರ ಅನ್ನೋದಕ್ಕೆ ಗುರು ಇದ್ದ ಹಾಗೆ, ಅಂಡ್ ಮ್ಯೂಚುಯಲ್ ಗಿವಿಂಗ್ ಪರಸ್ಪರ ಕೊಡುಕೊಳ್ಳುವಿಕೆ ಒಂದು ಪದ್ಧತಿಗೆ ಇದು ಗುರು ಇದ್ದ ಹಾಗೆ. ಹಾಗಾಗಿ ಬಯೋಡೈವರ್ಸಿಟಿ ಅನ್ನೋದು ಈ ಅಬಂಡೆನ್ಸ್ ಅಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಅಂಡ್ ಮ್ಯೂಚುಯಲ್ ಗಿವಿಂಗ್ ಈ ಮುಂತಾದವುಗಳನ್ನು ಕಲಿಸಿದಂಥ ನನ್ನ ಗುರು, ಇಟ್ ಹ್ಯಾಸ್ ಬೀನ್ ಮೈ ಟೀಚರ್ ಅಂತ ಹೇಳ್ತಾರೆ. Okay, dear students, we shall discuss with the remaining part in the next class. Thank you.